ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರ ಕೋಳಿ ಸಾಕಣೆ ಅನುಭವ ಕುರಿತು ಸಂದರ್ಶನ, ಬಳಿಕ ಗೇರು ಬೆಳೆಯ ಇಳುವರಿಯ ಸಮಯದಲ್ಲಿ ಹಾನಿ ಮಾಡುವ ಚಹಾ ಸೊಳ್ಳೆ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಧಾನ ವಿಜ್ಞಾನಿಗಳಾದ ಡಾ TN ರವಿಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಮೊದಲಿಗೆ ಕೇಳಿ ಬೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರ ಕೋಳಿ ಸಾಕಣೆ ಅನುಭವ ಕುರಿತು ಸಂದರ್ಶನ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್. ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆ ಕೋಳಿ ಸಾಕಣೆಯಲ್ಲಿ ಅನುಭವ ಹೊಂದಿರುವ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರಿದ್ದಾರೆ. ಕೋಳಿ ಸಾಕಣೆ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಕೋಳಿ ಸಾಕಣೆ ಅಂತ ಹೇಳುವಾಗ ಇದರಲ್ಲಿ ಎಷ್ಟು ವರ್ಷದ ಅನುಭವವನ್ನು ತಾವು ಹೊಂದಿದ್ದೀರಿ? ನಾನು ಸಾಧಾರಣ ಒಂದು 25 ವರ್ಷದಿಂದ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೇನೆ. ಮೊದಲು ಸ್ವಲ್ಪ ಕೃಷಿ ಇತ್ತು, ಅದರೊಟ್ಟಿಗೆ ಏನಾದರೂ ಪರ್ಯಾಯವಾಗಿ ಏನಾದರೂ ಮಾಡುವಂತ ಆಲೋಚನೆ ಮಾಡುವಾಗ ನಮ್ಮ ಊರಲ್ಲಿ ಒಂದು 2-3 ಬೇರೆ ಫಾರ್ಮ್ ಇತ್ತು. ಅವರನ್ನು ನೋಡಿ ನಾನು ಸ್ವಲ್ಪ ಈ ಥರ ಮಾಡುವಂಥ ಒಂದು ಯೋಚನೆ ನನ್ನ ಮನಸ್ಸಿಗೆ ಬಂತು. ಹಾಗೆ ನಾನು ಮೆಲ್ಲನೆ ಸಣ್ಣಗೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಈಗ ಹೇಳಿದ್ರೆ ನೀವು ಸಣ್ಣದಾಗಿ ಆರಂಭಿಸಿದ್ರಿ. ಎಷ್ಟು ಕೋಳಿಗಳಿಂದ ನೀವು ಆರಂಭಿಸಿದ್ದು? ಸ್ಟಾರ್ಟಿಂಗ್ ನಾನೊಂದು 500 ಕೋಳಿ ಹಾಕುವ ಒಂದು ಶೆಡ್ ಮಾಡಿದೆ. ಹಾಗೆ ನಾನು ಅದರ ನಂತರ ಸ್ವಲ್ಪ ಸ್ವಲ್ಪ ಅದು ಇನ್ಕ್ರೀಸ್ ಆಗಿ ಈಗ ಸಾಧಾರಣ ಒಂದು ಬ್ಯಾಚಲ್ಲಿ ನಾನು 2,200 ಕೋಳಿಯನ್ನು ಒಮ್ಮೆಗೆ ಸಾಕ್ತಾ ಇದ್ದೇನೆ. ಇವಾಗ ನೀವು ಹೇಳಿದ್ರೆ ಒಂದು ಬ್ಯಾಚ್ ಅಂತ. ಈ ಬ್ಯಾಚ್ ಅಂತ ಹೇಳಿದ್ರೆ ಹೇಗದು? ಯಾವ ರೀತಿ ನೀವು ಎಲ್ಲಿಂದ ಕೋಳಿಗಳನ್ನು ತಗೊಂಡು ಬರ್ತೀರಾ ಅಥವಾ ನೀವೇ ಮನೆ ಇದರಲ್ಲಿ ಮಾಡ್ತೀರಾ? ಹೇಗದು? ಅದಂತದೆ, ನಾವು ಕೋಳಿ ಮರಿಯನ್ನು ಆರ್ಡರ್ ಮಾಡಿದರೆ ನಮಗೆ ಎಷ್ಟು ಮರಿ ಬೇಕು ಅಷ್ಟು ಮರಿ ನಮಗೆ ಕಂಪನಿ ಕೊಡ್ತದೆ. ಈ ಕೋಳಿ ಮರಿ ಸಪ್ಲೈ ಮಾಡುವ ಕಂಪನಿ ಕರ್ನಾಟಕದಲ್ಲಿ ಇದೆ, ಕೇರಳ ಇದೆ, ತಮಿಳುನಾಡು ಇದೆ. ಹಾಗೆ ಯಾರಲ್ಲಿ ನಾವು ಫೋನ್ ಮಾಡಿ ಹೇಳಿದ್ರೆ ಅವರು ಸಪ್ಲೈ ಮಾಡ್ತಾರೆ ನಮಗೆ. ಈಗ ಸಪ್ಲೈ ಮಾಡಿದ ನಂತರ ಅಂದ್ರೆ ಇದು ಯಾವ ರೀತಿಯ ಕೋಳಿ? ಊರಿನ ಕೋಳಿಯ? ಹೇಗದು? ಏನದು? ಇದು ಬ್ರಾಯ್ಲರ್ ಕೋಳಿ. ಸರ್, ಈಗ ಆರ್ಡರ್ ಮಾಡಿದ ನಂತರ ನಿಮ್ಮ ಕೈಗೆ ಸಿಕ್ಕಿದ ನಂತರದ ಯಾವ ರೀತಿಯ ಅದಕ್ಕೆ ಆಹಾರ ಕೊಡಬೇಕು, ಯಾವ ರೀತಿ ಅದಕ್ಕೆ ನೀರು, ಇದರ ವ್ಯವಸ್ಥೆ ಅಥವಾ ಶೆಡ್ ಟೈಪ್ ಹೇಗದು? ಇದು ಮರಿ ಬರುವ ಮೊದಲೇ ನಾವು ಅದಕ್ಕೆ ಪ್ರೀ ಪ್ಲಾನ್ ಮಾಡಬೇಕಾಗ್ತದೆ. ಮರಿ ಬರುವ ಮೊದಲನೇ ದಿನವೇ ನಾವು ಒಂದು ಸಣ್ಣ ಜಾಗವನ್ನು, ಒಂದು ಬ್ರೂಡಿಂಗ್ ಅಂತ ಹೇಳ್ತೇವೆ, ಅದನ್ನು ರೆಡಿ ಮಾಡಿ ಅದರೊಳಗೆ ಪೇಪರ್ ಹಾಸಿ ಅದರ ಮೇಲೆ ನಾವು ಮರಿ ಬಿಡ್ತೇವೆ. ಮತ್ತೆ ಅದಕ್ಕೆ ಅಷ್ಟು ಶಾಖ ಬೇಕಾಗ್ತದೆ, ಅದಕ್ಕೆ ಇದು ಬಿಸಿ ಬೇಕಾಗ್ತಲ್ಲ, ಅದಕ್ಕೆ ನಾವು ಬಲ್ಬನ್ನು ಉಪಯೋಗಿಸಿ ನಾವು ಅದಷ್ಟು ಶಾಖ ಕೊಡ್ತೇವೆ. ಹಾಗೆ ಒಂದು 10 ದಿನ ನಾವು ಕರೆಕ್ಟ್ ಆಗಿ ನಾವು ಶಾಖ ಕೊಟ್ಟರೆ ಅದು ಮರಿ ಒಳ್ಳೆಯದಾಗಿ ಬೆಳವಣಿಗೆ ಬರ್ತದೆ. ಮತ್ತೆ ಅದಕ್ಕೆ ಆಹಾರ ನಮಗೆ ಕಂಪನಿಯವರು ಕೊಡ್ತಾರೆ. ಅದನ್ನು ಮತ್ತು ಅದರೊಟ್ಟಿಗೆ ನೀರು, ಅದಕ್ಕೆ ಬೇಕಾದಷ್ಟು ನೀರನ್ನು ಕೊಡುವ ಐಟಮ್ ಎಲ್ಲ ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ. ಅದರಲ್ಲಿ ನೀರು ಹಾಕಿ ಇಡ್ತೇವೆ. ಮತ್ತು ಅದಕ್ಕೆ ಫೀಡ್ ಹಾಕ್ಲಿಕ್ಕೆ ಕೂಡ ಫೀಡರ್ಸ್ ಸಿಗ್ತದೆ. ಅದನ್ನು ತಂದು ಅದನ್ನು ನಾವು ಫೀಡ್ ಹಾಕಿ ಕೊಡ್ತೇವೆ. ಇವಾಗ ಒಂದು ಚಿಕ್ಕ ಮರಿ ಅಂದ್ರೆ ಎಷ್ಟು ದಿವಸದ ಮರಿಯನ್ನು ಅವರಿಗೆ ಕೊಡುವುದು? ಅದು ಡೇ ಓಲ್ಡ್ ಮರಿ, ಒಂದು ದಿನದ್ದು. ಹೌದು ಹೌದು ಹೌದು. ಈಗ ಅದು ಬಂದ ನಂತರ 10 ದಿವಸದ ತನಕ ನೀವು ಶಾಖವನ್ನು ಒದಗಿಸಬೇಕಾಗ್ತದೆ. ನಂತರ ಏನು ಸರ್ ಅದು? ನಂತರ ಅದಕ್ಕೆ ಶಾಖ ಅಷ್ಟು ಅಗತ್ಯವಿಲ್ಲ. ನಂತರ ಅದ ಸ್ಪೇಸ್ ಸ್ವಲ್ಪ ಜಾಸ್ತಿ ಕೊಟ್ಟು ಅದು ದೊಡ್ಡ ಆಗುವ ಪ್ರಕಾರ ನಾವು ಅದನ್ನು ಜಾಗವನ್ನು ಇನ್ಕ್ರೀಸ್ ಮಾಡಿಕೊಂಡೇ ಬರ್ತೇವೆ.
ಲಾಸ್ಟ್ ಆಗುವಾಗ ಫುಲ್ ಶೆಡ್ಡಲ್ಲಿ ನಾವು ಅದನ್ನು ಸ್ಪ್ರೆಡ್ ಮಾಡ್ತೇವೆ. ಒಂದು ಸಾಮಾನ್ಯ ಒಂದು ದಿನದ ಮರಿ, ಸಣ್ಣ ಮರಿಯಿಂದ ತಂದ ನಂತರ ಅದು ನೀವು ಮಾರಾಟದ ದೃಷ್ಟಿಯಲ್ಲಿ ಮಾಡುವ ಕಾರಣ ಎಷ್ಟನೇ ದಿವಸದಲ್ಲಿ ಕೊಡುದು, ಹೇಗದು? ಸಾಧಾರಣ ಒಂದು 35 ದಿನಕ್ಕೆ ರೆಡಿ ಆಗ್ತದೆ. 35 ದಿನದಲ್ಲಿ 2 kg 100 ಗ್ರಾಮ್ಸ್ ಅಷ್ಟು ಬೆಳವಣಿಗೆ ಆಗ್ತದೆ. ಒಂದು ಕೋಳಿ 2 ಕೋಳಿ 2 kg 100 ಗ್ರಾಮ್ 35 ದಿನದಕ್ಕೆ ಬರ್ತದೆ ನಿಮಗೆ. ಅಂದ್ರೆ ನೀವು ಹೇಗೆ ಆ ಬ್ಯಾಚ್ ಫುಲ್ ಅನ್ನು ಅದೇ ಕಂಪನಿಗೆ ಕೊಡುದಾ, ಹೇಗೆ? ಮೊದಲು ಸ್ಟಾರ್ಟಿಂಗ್ಗೆ ನಾನೇ ಮರಿ ಕೈಯಿಂದ ಹಣ ಹಾಕಿ ಮರಿ ತರ್ತಾ ಇದ್ದೆ, ಮತ್ತೆ ಅದಕ್ಕೆ ಆಹಾರ ಕೂಡ ನಾನೇ ಕೈಯಿಂದ ಹಣ ಹಾಕಿ ತರ್ತಾ ಇದ್ದೆ. ಆದರೆ ಅದು ಬರುತ್ತಾ ಅದು ಈ ಕೋಳಿಯಲ್ಲಿ ರೇಟ್ ವೇರಿಯೇಷನ್ ಆಗುವುದು ತುಂಬ ಜಾಸ್ತಿ. ಇವತ್ತಿದ್ದ ರೇಟ್ ನಾಳೆ ಇಲ್ಲ, ಅದು ವೇರಿಯೇಷನ್ ಕೆಲವೊಮ್ಮೆ 10 ರೂಪಾಯಿ ಕೂಡ ಆಚೆ ಈಚೆ ಆಗ್ತದೆ. ಈಗ ಕೆಲವಕ್ಕೆ ಒಂದು 100 ರೂಪಾಯಿ ಇದ್ರೆ ನಮ್ಮ ಕೋಳಿ ಕೊಡ್ಲಿಕ್ಕೆ ಆಗುವಾಗ ಅದು 90 ರೂಪಾಯಿ 80 ರೂಪಾಯಿ 70 ರೂಪಾಯಿಗೆ ಬರ್ತದೆ. ಹಾಗೆ ನಾನು ಸ್ವಲ್ಪ ಅದರಲ್ಲಿ ನಾನು ನಷ್ಟ ಅನುಭವಿಸಿದೆ. ಹಾಗೆ ಮೆಲ್ಲನೆ ನಾನು ಇದನ್ನು ಇಂಟರ್ಗೇಷನ್ ಟೈಪಿಗೆ ನಾನು ಅದನ್ನು ಕೊಂಡೋದೆ. ಅದಂತ ಹೇಳಿದ್ರೆ ಕೆಲವರು ಒಂದು ಕಂಪನಿ ನಮಗೆಲ್ಲ ಕೋಳಿ ಮರಿ, ಅದಕ್ಕೆ ಆಹಾರ, ಅದಕ್ಕೆ ಮೆಡಿಸಿನ್ ಎಲ್ಲ ಒದಗಿಸ್ತದೆ. ನಾವು ಅದನ್ನು ಕೆಲಸ ಬೆಳೆಸಿದ್ರೆ ಆಯಿತು. ಅವರು ನಮ್ಮ ಪರ್ಫಾರ್ಮೆನ್ಸ್ ನೋಡಿ ನಮಗೆ ಕೆಜಿ ಲೆಕ್ಕದಲ್ಲಿ 7 ರೂಪಾಯಿ 8 ರೂಪಾಯಿ 9 ರೂಪಾಯಿ ಹಾಗೆ ಕೊಡ್ತಾರೆ. ಅಂದ್ರೆ ಒಂದು ಕೋಳಿಯನ್ನು ನೋಡಿ ಹೇಗಿದೆ, ಅದರ ತೂಕ ಹೇಗಿದೆ ಅದನ್ನು ಹೊಂದಿಕೊಂಡು ನಿಮಗೆ ಹಣ ಕೊಡ್ತಾರೆ. ಹೌದು, ಕೋಳಿಯಲ್ಲಿ FCR ಅಂತ ಹೇಳ್ತಾರೆ, ಫೀಡ್ ಕನ್ಸಪ್ಷನ್ ರೇಷಿಯೋ. ಅದಂತೆ ಕಮ್ಮಿ ಫೀಡ್ ತಿಂದು ಜಾಸ್ತಿ ಬೆಳವಣಿಗೆ ಬರಬೇಕು. ಎಷ್ಟು ಕಮ್ಮಿ ಫೀಡ್ ಹೋಗಿದೆ ಅಷ್ಟು ನಮ್ಮ ಪರ್ಫಾರ್ಮೆನ್ಸ್ ಒಳ್ಳೆ ಇದೆ ಅಂತ ಲೆಕ್ಕ. ಹಾಗೆ ಅವರಿಗೆ ಕೂಡ ಅದರಲ್ಲಿ ಲಾಭ ಆಗ್ತದೆ. ಹಾಗೆ ಅವರಿಗೆ ನಾವು ಹೆಚ್ಚಿನ ಲಾಭ ಮಾಡಿಕೊಟ್ರೆ ನಮಗೂ ಕೂಡ ಅವರು ಕೆಜಿಯಲ್ಲಿ 1 ರೂಪಾಯಿ 50 ಪೈಸೆ ಹಾಗೆ ಜಾಸ್ತಿ ಕೊಡ್ತಾರೆ ನಮಗೆ. ಸರ್, ಅದೀಗ ಹೇಳಿದ್ರಲ್ಲ, ಕಡಿಮೆ ತಿನಿಸಿನಲ್ಲಿ ಹೆಚ್ಚು ಬೆಳವಣಿಗೆ ಬರಬೇಕು, ಅದು ಯಾವ ರೀತಿ ಮಾಡ್ಲಿಕ್ಕಾಗ್ತದೆ? ಅದಕ್ಕೆ ನಾವು ತಯಾರಿ ಕೋಳಿ ಮರಿ ಬರುವ ಮೊದಲೇ ಮಾಡಬೇಕಾಗ್ತದೆ. ನಾವು ಮನೆ ನಮ್ಮ ಎಷ್ಟು ಕ್ಲೀನ್ ಆಗಿರ್ತೇವೋ ಅಷ್ಟೇ ಶುಚಿತ್ವ ಇದಕ್ಕೂ ಕೂಡ ಮುಖ್ಯ. ಎಷ್ಟು ನಾವು ಫಾರ್ಮ್ ಶುಚಿಯಾಗಿರ್ತೇವೋ ಅಷ್ಟು ಕೋಳಿ ಆರೋಗ್ಯವಾಗಿ ಒಳ್ಳೆ ಪುಷ್ಟಿಯಾಗಿ ಬರ್ತದೆ. ರೋಗಬಾಧೆ ಕಮ್ಮಿ ಆಗುತ್ತದೆ. ನಾವು ಅದಕ್ಕೆ ಕೊಡುವ ನೀರು ಕೂಡ ಎಲ್ಲ ಕ್ಲೀನ್ ಆಗಿ ನೀರು ಕೊಡಬೇಕಾಗುತ್ತೆ. ಆ ನೀರು ಕೊಡುವ ಪಾತ್ರೆಯನ್ನು ದಿನಕ್ಕೆ 2 ಸಲ ತೊಳಿಬೇಕು. ಹಾಗೆಲ್ಲ ಮಾಡಿದರೆ ಮತ್ತೆ ಒಂದು ಬ್ಯಾಚ್ ಖಾಲಿ ಆದ ನಂತರ ಅದರ ಗೊಬ್ಬರ ತೆಗೆದು ಅದಕ್ಕೆ ಸುಣ್ಣ ಕುಮ್ಮ ಅಂತ ಹೇಳ್ತಲ್ಲ ಅದನ್ನು ಫುಲ್ ಹೊಡೆದು ಒಂದು 10-15 ದಿನ ಆದರೂ ಗೂಡಿಗೆ ಫುಲ್ ವಿರಾಮ ಕೊಡ್ಬೇಕು, ರೆಸ್ಟ್ ಕೊಡ್ಬೇಕು, ಖಾಲಿ ಬಿಡ್ಬೇಕು ಗೂಡು. ಅದರ ಎಡೆಯಲ್ಲಿ ಕೆಲವು ಸ್ಪ್ರೇ ಎಲ್ಲ ಸಿಗ್ತದೆ, ಅದನ್ನೆಲ್ಲ ಸ್ಪ್ರೇ ಮಾಡಿ ಶೆಡ್ಡಲ್ಲಿದ್ದ ಎಲ್ಲಾ ಕೀಟಾಣುಗಳು ನಾಶ ಮಾಡಿದ ಮೇಲೆ ಪುನಃ ನಾವು ಮರಿ ಹಾಕಿದ್ರೆ ಆ ಮರಿ ಒಳ್ಳೆ ಆರೋಗ್ಯದಾಯಕವಾಗಿ ಬಂದು ಒಳ್ಳೆ ಬೆಳವಣಿಗೆ ಬರ್ತದೆ. ಇವಾಗ ಒಂದು ವೇಳೆ ಯಾವ್ದಾದ್ರು ಒಂದು ಕೋಳಿಗೆ ಒಂದು ರೋಗ ಬಂದ್ರೆ ಯಾವ ರೀತಿಯಲ್ಲಿ ಅದನ್ನು ಹತೋಟಿ ಮಾಡ್ಲಿಕ್ಕೆ ಆಗ್ತದೆ? ಅದಕ್ಕೆ ಬೇಕಾದಷ್ಟು ಮೆಡಿಸಿನ್ಸ್ ಮಾರ್ಕೆಟ್ ಅಲ್ಲಿ ಇದೆ. ಬೇರೆ ರೀತಿ ಹೊರಗಿಡಬೇಕಾಗ್ತದೆ, ಹೇಗದು? ಅಲ್ಲ, ನಾವು ಈಗ ಒಂದು ರೋಗ ಬಾಧೆ ಸ್ಟಾರ್ಟ್ ಹೋಗುವಾಗ ನಮ್ಗೆ ಕೋಳಿ ನೋಡುವಾಗಲೇ ಗೊತ್ತಾಗ್ತದೆ, ಮತ್ತೆ ಅದರ ಮೊಟೆಲಿ ಸ್ಟಾರ್ಟ್ ಆಗ್ತದೆ ಸಾಯ್ಲಿಕ್ಕೆ. ಆ ಕೋಳಿ ಮರಿಯನ್ನು, ಸತ್ತ ಕೋಳಿ ಮರಿಯನ್ನು ನಾವು ತೆಕ್ಕೊಂಡು ನಾವೀಗ ಸಾಧಾರಣ ಹೋಗುವ ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಅಂತ ಹೇಳಿ ಮಂಗಳೂರು ನಾಗೂರಿಯಲ್ಲಿದ್ದಾರೆ, ಅವರು ಫೇಮಸ್ ಡಾಕ್ಟರ್. ಅಲ್ಲಿ ಕೊಂಡೋಗಿ ಆ ಡಾಕ್ಟ್ರಿಗೆ ಕೊಟ್ರೆ ಅವರು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅದಕ್ಕೆ ಏನು ಕಾರಣ ಹೇಳಿ ಅವರೇ ಮೆಡಿಸಿನ್ ಬರೆದು ಕೊಡ್ತಾರೆ. ಆ ಪ್ರಕಾರವಾಗಿ ನಾವು ಮದ್ದು ನೀಡುತ್ತೇವೆ. ಔಷಧಿಯನ್ನು ತಂದು ಅದನ್ನು ಯಾವ ರೀತಿ ಬಳಸಬೇಕಾಗ್ತದೆ? ಔಷಧಿನ ತಂದು ನಾವು ನೀರಲ್ಲಿ ಮಿಕ್ಸ್ ಮಾಡಿ ಅದರ ಪ್ರಮಾಣವನ್ನು ಡಾಕ್ಟರ್ ಹೇಳ್ತಾರೆ. ಹೌದು ಹೌದು ಹೌದು. ಅಲ್ಲದೆ ಗೂಡಿಗೆ ಸ್ಪ್ರೇ ಮಾಡುದಂತೇನಿಲ್ಲ, ಕೆಲವೊಮ್ಮೆ ಕೊಡ್ತಾರೆ ಡಾಕ್ಟರ್, ಸ್ಪ್ರೇ ಮಾಡ್ಲಿಕ್ಕೆ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಕೋಳಿಗಳಲ್ಲಿ ಕಾಣಿಸುವಂತಹ ರೋಗಗಳು ಯಾವುವು? ಪ್ರಧಾನವಾಗಿ ಸಿಆರ್ಡಿ ಅಂತ ಹೇಳಿದ್ರೆ ಒಂದು ಕಫ ತುಂಬಿದ ಹಾಗೆ ಆಗ್ತದೆ ಅದು. ಮತ್ತೆ ಅದಕ್ಕೆ ಫೀಡ್ ಕನ್ಸಪ್ಷನ್ ಕಮ್ಮಿ ಆಗ್ತದೆ, ತಿನ್ನೋದು ಕೂಡ ಕಮ್ಮಿ ಆಗ್ತದೆ, ಬೆಳವಣಿಗೆ ಕೂಡ ಅದರಲ್ಲಿ ಕುಂಠಿತ ಆಗ್ತದೆ. ಮತ್ತೆ ಕೆಲವು ಮಾರಕವಾದ ರೋಗ ಕೂಡ ಇದೆ. ಒಂದು ರಾಣಿ ಗೇಟ್ ಅಂತ ಒಂದು ರೋಗ ಇದೆ, ಅದು ಎಲ್ಲಿಯಾದ್ರೂ ಬಂದ್ರೆ ಮತ್ತೆ ಫುಲ್ ಶೆಡ್ ಹೋಯ್ತು, ಕಂಪ್ಲೀಟ್ ಎಷ್ಟು ಕೋಳಿ ಇದೆ ಕಂಪ್ಲೀಟ್ ನಾಶವಾಗಿ ಹೋಗ್ತದೆ. ಹೀಗೆ ರೋಗ ಬರದ ಹಾಗೆ ನಾವು ಕೆಲವು ವ್ಯಾಕ್ಸಿನ್ ಎಲ್ಲ ನಾವು ಕೊಡ್ಬೇಕಾಗ್ತದೆ. ಅದು ಮರಿ ಬಂದು ಮೊದಲ ವ್ಯಾಕ್ಸಿನ್ ನಾವು 6ನೇ ದಿನದಲ್ಲಿ ಕೊಡ್ತೇವೆ. ವ್ಯಾಕ್ಸಿನ್ ಅಂತ ಹೇಳಿದ್ರೆ ಇಂಜೆಕ್ಷನ್ ಅಲ್ಲ, ಅದು ಮದ್ದು ಸಿಗ್ತದೆ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ನಾವು ಮರಿಗೆ ಕುಡಿಯಲು ಕೊಡ್ತೇವೆ. ಅದಾದ ನಂತರ ನೆಕ್ಸ್ಟ್ ವ್ಯಾಕ್ಸಿನ್ 11ನೇ ದಿನಕ್ಕೆ, 11ನೇ ದಿನದಲ್ಲಿ ಪುನಃ ಇನ್ನೊಂದು B2K ಅಂತ ಹೇಳ್ತಾರೆ, ಅದಕ್ಕೆ ಆ ವ್ಯಾಕ್ಸಿನ್ ಕೊಡ್ತೇವೆ. ಈ ವ್ಯಾಕ್ಸಿನ್ ನಾವು ಕರೆಕ್ಟಾಗಿ ಕೊಟ್ಟರೆ ಸಾಧಾರಣ ಒಂದು 80% ರೋಗ ಬಾಧೆ ಕಮ್ಮಿ ಆಗ್ತದೆ.
ಇದರಲ್ಲಿ ಇವಾಗ ನೀರಿನಲ್ಲಿ ಹಾಕಿ ಕೊಡುದು ಅಂತ ಹೇಳಿದ್ರೆ ಅದು ಪ್ರತಿಯೊಂದಕ್ಕೂ ತಲುಪ್ತದ ವ್ಯಾಕ್ಸಿನ್, ಹೇಗದು, ಯಾವ ರೀತಿ? ಹೌದು, ಎಲ್ಲ ಮರಿ ಅದು ಕುಡಿತದೆ. ಹೌದು, ಒಂದು 2 ಗಂಟೆವರೆಗೆ ಟೈಮ್ ಇದೆ ಅದಕ್ಕೆ. ಅದರ ನಂತರ ಅದು ನಿಷ್ಪ್ರಯೋಜಕ ಆಗ್ತದೆ ಆ ಮೆಡಿಸಿನ್. ಅದರೊಳಗೆ ಅವು ಕುಡಿದು ಮುಗಿಸ್ಬೇಕು. ಅಂದ್ರೆ ನೀವು ಗಮನಿಸಬೇಕಾಗ್ತದೆ. ಹೌದು ಹೌದು ಹೌದು. ಅಂತ ಹೇಳಿದ್ರೆ ನಾವು ನೀರಿಡ್ತೇವಲ್ಲ, ಡ್ರಿಂಕರ್ ಅಂತ ಹೇಳ್ತೇವೆ ಅದಕ್ಕೆ ನಾವು. ಅದೊಂದು 500 ಮರಿಯ ಒಂದು ಬ್ಯಾಚ್ ಇದ್ರೆ ಅದೊಂದು 10 ಡ್ರಿಂಕರ್ಸ್ ಎಲ್ಲ ಇರ್ತದೆ. ಎಲ್ಲ ಮರಿಗೆ ಅದು ತಲುಪ್ತದೆ. ಸರಿ, ಇವಾಗ ಡ್ರಿಂಕರ್ಸ್ ಅಂತ ಹೇಳಿದ್ರೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಮರಿ ಸಣ್ಣದಿರುವಾಗ ಅದಕ್ಕೆ ನೀರು ಕೂಡ ಕಮ್ಮಿ ಸಾಕಾಗುತ್ತೆ. ಆ ಕಾರಣ ನಾವು ಡ್ರಿಂಕರ್ ಅಂತ ಹೇಳಿದ್ರೆ ಒಂದು 2-3 ಲೀಟರ್ ನೀರು ಹಿಡಿಯುವ ಒಂದು ಪಾತ್ರೆ ನೀರಿನದು ಅಂಥದ್ದನ್ನು ಉಪಯೋಗಿಸ್ತೇವೆ. ಮರಿ ದೊಡ್ಡದಾದ ಹಾಗೆ ಅದಕ್ಕೆ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಆದ ಕಾರಣ ನಾವು ಆಟೋಮೆಟಿಕ್ ಡ್ರಿಂಕರನ್ನು ಉಪಯೋಗಿಸ್ತೇವೆ. ಆಟೋಮೆಟಿಕ್ ಡ್ರಿಂಕರ್ಸ್ ಹೇಳಿದ್ರೆ ಒಂದು ಡ್ರಿಂಕರಿಗೆ ನೀರು ಬಂದು ನಮ್ಮ ಟ್ಯಾಂಕಿಂದ ಕನೆಕ್ಷನ್ ಕೊಟ್ಟರೆ ನೀರು ಬಂದು ಬೀಳ್ತದೆ. ಆ ಡ್ರಿಂಕರ್ ಏನು ತುಂಬುತ್ತದೆ, ಆಗ ಆ ಡ್ರಿಂಕರ್ಗೆ ಬೀಳುವ ನೀರು ತನ್ನಷ್ಟಕ್ಕೆ ಆಫ್ ಆಗ್ತದೆ, ಆಟೋಮ್ಯಾಟಿಕ್ ಆಗಿ ಆಫ್ ಆಗ್ತದೆ. ಆ ನೀರು ಕೋಳಿಗಳು ಕುಡಿಯುವಾಗ ಕಮ್ಮಿ ಆದ ಹಾಗೆ ಅದಕ್ಕೆ ನೀರು ಬೀಳ್ತಾ ಇರ್ತದೆ. ಹಾಗೆ ನಾವು ಒದಗಿಸಬೇಕು ಅಂತೆಲ್ಲ ಇಲ್ಲ, ಖಾಲಿ ಆದಾಗ ಅದರಷ್ಟಕ್ಕೆ ನಾವು ಟ್ಯಾಂಕ್ ಫಿಲ್ ಮಾಡಿದ್ರೆ ಆಯ್ತು. ಇವಾಗ ಒಂದು ಸಣ್ಣ ಮರಿಯಿಂದ ಹಿಡಿದು 35 ದಿವಸಗಳ ತನಕದ ಕೋಳಿಯ ಒಂದು ಪ್ರಯಾಣ, ಜೀವನದ ಒಂದೊಂದು ಹಂತಗಳಿರ್ತಾವಲ್ಲ, ಆ ಸಮಯದಲ್ಲಿ ಎಷ್ಟೆಷ್ಟು ಆಹಾರ ಕೊಡಬೇಕಾಗ್ತದೆ? ನಾವೀಗ ಒಂದು ಕೋಳಿ ಮರಿ ದೊಡ್ಡದಾಗುವವರೆಗೆ 3 ವಿಧದ ಆಹಾರವನ್ನು ನಾವು ಕೊಡ್ತೇವೆ. ಮರಿ ಬರುವಾಗ ಒಂದು ಪ್ರೀ ಸ್ಟಾರ್ಟರ್ ಅಂತ ಒಂದು ಫೀಡ್ ಬರ್ತದೆ, ಅದನ್ನು ಒದಗಿಸ್ತೇವೆ. ಒಂದು ಸ್ವಲ್ಪ ದೊಡ್ಡದಾದ ಮೇಲೆ ಸ್ಟಾರ್ಟರ್ಗೆ ನಾವು ಹೋಗ್ತೇವೆ. ಮರಿಗೆ ಒಂದು 25 ದಿನ ಆದ ನಂತರ ನಾವು ಫಿನಿಷರ್ ಅಂತ ಹೇಳಿ ಒಂದು ಟೈಪ್ ಫೀಡ್ ಬರ್ತದೆ, ಅದನ್ನು ಒದಗಿಸ್ತೇವೆ. ಇದು ಮರಿಗೆ ನಾವು ಒಂದು ಫೀಡರ್ ಅಂತ ಹೇಳ್ತೇವೆ, ಒಂದು ಫೀಡ್ ಹಾಕುವ ಪಾತ್ರೆ. ಅದೊಂದು 70 ಮರಿಗೆ ಒಂದು ಲೆಕ್ಕದಲ್ಲಿ ನಾವು ಒದಗಿಸ್ತೇವೆ. ಅದರಲ್ಲಿ ನಾವು ಫೀಡ್ ಹಾಕಿ ಕೊಡ್ತೇವೆ ಮರಿಗೆ. ಅದರಲ್ಲಿ ಸಾಮಾನ್ಯ ಈ ಆಹಾರದಲ್ಲಿ ಎಂತ ಇರ್ತದೆ? 90% ಜೋಳ, 90% ಜೋಳ ಅದಿರುತ್ತದೆ. ಮತ್ತು ಕೆಲವು ಮೆಡಿಸಿನ್, ಕೆಲವು ವಿಟಮಿನ್ಸ್ ಎಲ್ಲ ಅದಕ್ಕೆ ಆ್ಯಡ್ ಮಾಡಿ ನಮಗೆ ಅವರು ಒದಗಿಸ್ತಾರೆ. ಇವಾಗ ಸಾಮಾನ್ಯ ಒಂದು ವರ್ಷದಲ್ಲಿ ಸಾಮಾನ್ಯ ಎಷ್ಟು ಬ್ಯಾಚ್ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ? ಒಂದು ಬ್ಯಾಚಿಗೆ ಸಾಧಾರಣ ಒಂದು 50 ದಿನ ಬೇಕಾಗ್ತದೆ. ಹಾಗೆ ಒಂದು ಮ್ಯಾಕ್ಸಿಮಮ್ 7 ಬ್ಯಾಚಸ್ ಮಾಡ್ಬೋದು ಒಂದು ವರ್ಷದಲ್ಲಿ. ಅವರೇಜ್ ಆಗಿ 6. ಇದರಲ್ಲಿ ನೀವು ಮಾತ್ರ ಮಾಡ್ತೀರಾ ಅಥವಾ ಕಾರ್ಮಿಕರು ಇದಕ್ಕೆ ಬೇಕಾಗ್ತದೆ, ಹೇಗೆ? ಇಲ್ಲ, ನಾನೊಬ್ಬನೇ. ಕೋಳಿ ಖಾಲಿಯಾದ ಮೇಲೆ ಏನು ಗೊಬ್ಬರ ಏನು ತೆಗೆಯಲಿಕ್ಕೆ ಇರ್ತದೆ, ಆಗ ನಾವು ಒಂದು 2 ಕಾರ್ಮಿಕರನ್ನು ನಾನು ತೆಗೊಳ್ತೇನೆ. ಅದು ಬಿಟ್ಟರೆ ಬಾಕಿ ಕೆಲಸ ನಾನೇ ಮಾಡ್ತೀನಿ. ಇದರಲ್ಲಿ ನೀವು ಕೋಳಿ ಗೊಬ್ಬರ ತಯಾರು ಮಾಡ್ತೀರಿ ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ಇದನ್ನು ಒಂದು ಬ್ಯಾಚ್ ಮುಗ್ದ ನಂತರ ತೆಗಿತೀರಾ, ಹೇಗದು? ಹೌದು, ನಾವು ಈಗ ಮರಿ ಬರುವಾಗ ನಾವು ಅದಕ್ಕೆ ಶೆಡ್ಡಿನ ಮೇಲೆ ಮರದ ಹುಡಿಯನ್ನು ನಾವು ಹಾಸ್ತೇವೆ. ಹಾಗೆ ಯಾವಾಗಲೂ ಕೂಡ ಅದರ ಮೇಲೆ ನಾವು ಗಲೀಜಾಗದ ಹಾಗೆ ಮರದ ಹುಡಿ ಹಾಕಲೇಬೇಕಾಗ್ತದೆ. ಅದು ಕ್ರಮೇಣ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಅದು ಕೋಳಿ ಖಾಲಿ ಆದ ಮೇಲೆ ನಾವು ಗೊಬ್ಬರ ಕಂಪ್ಲೀಟ್ ತೆಗೆದು, ನನ್ನಲ್ಲಿ ಈಗ ಕೃಷಿ ಇದ್ದ ಕಾರಣ ಒಂದು 80% ಗೊಬ್ಬರ ನನಗೆ ಬೇಕಾಗ್ತದೆ. ಮಿಕ್ಕುಳಿದ ಗೊಬ್ಬರ ನಾನು ಹೊರಗೆ ಒಂದು ಗೋಣಿಗೆ ಒಂದು 50 kg ಬ್ಯಾಗ್ನ ಒಂದು ಗೋಣಿಗೆ ನಾವು 100 ರೂಪಾಯಿ ಲೆಕ್ಕದಲ್ಲಿ ಮಾರಾಟ ಮಾಡ್ತೇವೆ. ನೀವು ಹೇಳಿದ್ರೆ ಮರದ ಹುಡಿಯನ್ನು ಹಾಕ್ತೀರಿ ಅಂತ. ಅದು ಹಾಕಿ ಏನು ಅಂದ್ರೆ ತೆಗಿಯೋದಿಲ್ಲ, ನಂತರವೇ ತೆಗಿಯೋದು, ಮೇಲೆ ಮೇಲೆ ಹಾಕ್ತಾ ಹೋಗೋದಾ? ಹೌದು, ಮೇಲೆ ಮೇಲೆ ಹಾಕ್ತಾ ಹೋಗ್ತೇವೆ. ಏನು ಕೋಳಿ ಖಾಲಿ ಆಗ್ತದೆ ಅದ ನಂತರ ನಾವು ಕಂಪ್ಲೀಟ್ ಆಗಿ ತೆಗಿತೇವೆ. ಶುಚಿ ಮಾಡುವ ಸಮಯದಲ್ಲಿ ಅದನ್ನು ತೆಗೆದು ಮತ್ತೆ ಎಲ್ಲ ಸ್ಪ್ರೇ ಮಾಡಿ ಮತ್ತೊಂದು ಬ್ಯಾಚ್ಗೆ ನೀವು 15 ದಿವಸದ ನಂತರ ತಯಾರು ಮಾಡಿ ಕೊಡ್ತೀವಿ. ಹೌದು, ತಯಾರು ಮಾಡ್ತೇವೆ. ಬೆಳಗ್ಗೆ ಎಷ್ಟೊತ್ತಿಗೆ ಮಾಡ್ತೀರಿ ಅದನ್ನು ಸಮಯ ಕೊಡಿ? ನಾನು ಸಾಧಾರಣ ಬೆಳಿಗ್ಗೆ 6 ಗಂಟೆಗೆ ಫಾರ್ಮ್ನ ಕೆಲಸ ಸ್ಟಾರ್ಟ್ ಮಾಡ್ತೇನೆ. 1 ಗಂಟೆಯಲ್ಲಿ ಕೆಲಸ ಆಗ್ತದೆ. ಅದರ ನಂತರ ನಾನು ನನ್ನ ಇತರ ಕೃಷಿ ಕೆಲಸಕ್ಕೆ ಹೋಗ್ತೇನೆ. ಮತ್ತೆ ಸಂಜೆ ಒಂದು 5 ಗಂಟೆಯಿಂದ 6 ಗಂಟೆ 1 ಗಂಟೆ ಇದಕ್ಕಾಗಿ ಮೀಸಲಿಡ್ತೇನೆ ಉಂಟ ಸಮಯವನ್ನು. ಅಂದ್ರೆ ದಿನದಲ್ಲಿ ಒಂದು 2 ಗಂಟೆ ನೀವು ಕೋಳಿ ಸಾಕಣೆ ಇದಕ್ಕೆ ಮೀಸಲಿಡ್ತೀರಿ. ಆ 1 ಗಂಟೆಗಳಲ್ಲಿ ಏನ್ ಮಾಡ್ತೀರಿ? ನಾವು ಮೊದಲು ನೀರಿನ ಪಾತ್ರೆಯನ್ನು ಕಂಪ್ಲೀಟ್ ಆಗಿ ತೊಳಿಬೇಕಾಗ್ತದೆ. ಅದರ ನಂತರ ಫೀಡ್ ಖಾಲಿಯಾಗಿರ್ತದೆ, ಅದಕ್ಕೆ ಫೀಡ್ ಹಾಕಬೇಕು. ಮತ್ತೆ ಏನು ಮರದ ಹುಡಿಯನ್ನು ಹಾಕ್ಲಿಕ್ಕಿದೆ, ಇಲ್ಲಿ ನೀರು ಬಿದ್ದು ಸ್ವಲ್ಪ ಗಲೀಜಾಗಿದೆ, ಅಲ್ಲಿ ಮರದ ಹುಡಿ ಆಗಿ ಅಲ್ಲಿ ಕ್ಲೀನ್ ಮಾಡಿ ನಾವು ಪ್ರತಿಯೊಂದು ಕೋಳಿ ಕೂಡ ನಾವು ಗಮನಿಸಬೇಕಾಗ್ತದೆ. ಏನಾದರೂ ರೋಗಬಾಧೆ ಇದೆ ಅಂತ ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಾದರೆ ಅದು ನಮಗೆ ನಿಯಂತ್ರಣ ಮಾಡಲಿಕ್ಕೆ ಭಾರಿ ಸುಲಭ ಆಗ್ತದೆ. ಆದ ಕಾರಣ ನಾವು ದಿನನಿತ್ಯ ಕೋಳಿಗಳನ್ನು ಗಮನಿಸಬೇಕಾಗ್ತದೆ. ಮತ್ತು ಶೆಡ್ ಕೂಡ ಅಷ್ಟೇ ಪರ್ಫೆಕ್ಟ್ ಇದ್ದರೆ ಒಳ್ಳೆಯದು. ಇಲ್ಲ ಇದ್ದರೆ ಆ ಸೈಡಿಗೆ ಮೆಶ್ ಏನು ಹಳತ್ತಾಗಿದ್ದರೆ ಮತ್ತು ನಾಯಿಗಳ ಕಾಟ ಕೂಡ ತುಂಬ ಜಾಸ್ತಿ ಇದೆ. ಆದ ಕಾರಣ ಅದು ತುಂಬ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗುತ್ತದೆ ನಾವು.
ಕೋಳಿ ಗೂಡು ಮಾಡುವ ಹೌದು. ಯಾವ ರೀತಿಯಿಂದ ಅಂದ್ರೆ ಅದಕ್ಕೆ ಅಳತೆ ಏನಾದ್ರು ಉಂಟಾ? ಕೋಳಿ ಗೂಡು ಸಾಧಾರಣ ಅದು ಉದ್ದ ಎಷ್ಟೇ ಇರ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಅಗಲ ಮಾತ್ರ ಒಂದು ಮ್ಯಾಕ್ಸಿಮಮ್ ಒಂದು 20 ಫೀಟ್ ಒಳಗೆ, 18 ಫೀಟ್ ಅಷ್ಟೇ ಇದ್ದರೆ ಸಾಕು. ಉದ್ದ ಎಷ್ಟು ತೆಕ್ಕೊಳ್ಳಿ, ಅಗಲ ಕಮ್ಮಿ ಮಾಡೋದು ಯಾಕಂತ ಹೇಳಿದ್ರೆ ನಮಗೆ ಗಾಳಿ ಪಾಸ್ ಆಗಬೇಕು. ಅದರ ನಡುವಿನಲ್ಲಿ ಇದು ಏನು ಗ್ಯಾಸ್ ಉತ್ಪಾದನೆ ಆಗ್ತದೆ, ಅಮೋನಿಯಂ, ಈ ಕೋಳಿ ಗೊಬ್ಬರ ಉಂಟಲ್ಲ ಅದರೊಳಗೆ, ಅದು ಕಂಪ್ಲೀಟ್ ಆಗಿ ಹೊರಗೆ ಹೋಗಬೇಕು. ಒಂದು ಕಡೆಯಿಂದ ಒಂದು ಗಾಳಿ ಇನ್ನೊಂದು ಕಡೆ ಪಾಸ್ ಆಗ್ತದೆ. ಆಗ ಅಗಲ ಎಷ್ಟು ಕಮ್ಮಿ ಇದೆ ಅಷ್ಟು ಒಳ್ಳೆಯದು, ಉದ್ದ ಎಷ್ಟು ಇದ್ರೂ ತೊಂದರೆ ಇಲ್ಲ. ಮತ್ತು ಹೈಟ್ ಕೂಡ ಹಾಗೆ, ಒಂದು ಮಳೆಗಾಲದಲ್ಲಿ ನೀರು ಏನು ಹಾಗೆ ಒಳಗೆ ಬರದಾಗೆ ಸ್ವಲ್ಪ ಹೈಟ್ ಮಾಡಬೇಕಾಗ್ತದೆ. ಮತ್ತು ನಾವು ಮಾಡುವಲ್ಲ ಏನು ಶೀಟ್ ಹಾಕಿ ಮಾಡ್ಬೋದು, ಹಂಚು ಹಾಕಿ ಮಾಡ್ಬೋದು, ತೊಂದರೆ ಇಲ್ಲ. ಹಂಚಿನದು ಬೆಸ್ಟ್, ಯಾಕಂತಂದರೆ ಬೇಸಿಗೆಗಾಲದಲ್ಲಿ ಬಿಸಿ ಅಷ್ಟು ಸಾಗುವುದಿಲ್ಲ ಕೋಳಿಗೆ. ಮತ್ತು ಅದಕ್ಕೆ ಸೈಡ್ಗೆ ಮಾರ್ಕೆಟಲ್ಲಿ ಮೆಶ್ ಸಿಗ್ತದೆ, ಅದು ಸ್ವಲ್ಪ ಒಳ್ಳೇದು ಹಾಕಿದರೆ ಒಳ್ಳೆಯದು ಕಾಣಿಸ್ತದೆ ನನಗೆ. ಸ್ವಲ್ಪ ಒಳ್ಳೆ ವೆರೈಟಿ ಹಾಕಿದರೆ ಏನು ಪ್ರಾಣಿ ಒಳಗೆ ಬರಬಾರ್ದಲ್ಲ, ರಕ್ಷಣೆಗೆ. ಅದಕ್ಕೆ ಗೋಡೆ 2 ಸೈಡಿಗೆ ಮಾತ್ರ ಬರ್ತದೆ, ಇನ್ನು 2 ಸೈಡ್ ನಾವು ಫುಲ್ ಮೆಶ್ಶೇ ಹಾಕಬೇಕಾಗ್ತದೆ. ಈಗ ನೀವು ಹೇಳಿದ್ರಲ್ಲ ಸ್ಪೇಸ್ ದೊಡ್ಡದಾದಾಗೆ ಮಾಡಬೇಕು ಅಂತ, ಇದಕ್ಕೇನಾದ್ರೂ ಅಳತೆ ಯಾವ ರೀತಿ, ಒಂದು ಇದರಲ್ಲಿ ಎಷ್ಟು ನಿಲ್ಲಬೇಕು ಹಾಗೇನಾದ್ರು? ಅದು ನಮಗೆ ನೋಡುವಾಗ ಗೊತ್ತಾಗ್ತದೆ. ಇದು ಈಗ ಚಳಿ ಆದ ಕಾರಣ ಸಣ್ಣ ಮರಿ ಇರುವಾಗ ಅಷ್ಟು ಸ್ಪೇಸ್ ಅಗತ್ಯ ಇಲ್ಲ, ಸ್ವಲ್ಪ ಕಮ್ಮಿ ಸ್ಪೇಸ್ ಬೇಕಾಗ್ತದೆ. ಅದು ಮರಿ ಅದರ ಒಳಗೆ ದೊಡ್ಡದಾಗೂ ನಮಗೆ ಗೊತ್ತಾಗ್ತದೆ. ಅದಕ್ಕನುಸಾರವಾಗಿ ನಾವು ಒಂದು ಶೀಟ್ ಅಡ್ಡಾಗಿಡ್ತೇವೆ, ಅದನ್ನು ಶೀಟ್ ದೊಡ್ಡದು ಮಾಡಿ ಬಂದುಕೊಂಡ್ರೆ ಆಯ್ತು. ಈಗ ಒಂದು ಬ್ಯಾಚ್ ಅಲ್ಲಿ ಈಗ ನಿಮ್ಮಲ್ಲಿ 2000 ಕೋಳಿ ಮರಿಗಳು ಉಂಟು. ಹೌದು. ಅದು ಹೇಗೆ ಒಂದೊಂದು ಬ್ಯಾಚ್ ಒಟ್ಟಿಗೆ ಇರುದಾ ಹೇಗೆ ಅದು? ಹೌದು, ಒಟ್ಟಿಗಿರ್ತೇವೆ. ಹೌದು, ನನ್ನಲ್ಲಿ 1002 ಶೆಡ್ ಇದೆ. ಫಸ್ಟಿಗೆ ನಾವು ಒಂದೇ ಶೆಡ್ಡಲ್ಲಿ ಮರಿ ಹಾಕ್ತೇನೆ. ಮರಿಗೆ ಒಂದು 13 ದಿನ ಆದ ಕೂಡಲೇ ಅದರಲ್ಲಿ ಸಾವಿನ ಮರಿಯನ್ನು ಇನ್ನೊಂದು ಶೆಡ್ಗೆ ಶಿಫ್ಟ್ ಮಾಡ್ತೇನೆ ನಾನು. ಅಂದ್ರೆ ಕೋಳಿ ಸಾಕಣೆ ನೀವು ಲಾಭದಾಯಕ ಅಂತ ಹೇಳ್ತೀರಿ. ಈಗ ನನಗೆ ಈಗ ನಾನು ಇಂಟರ್ಕೇಷನ್ ಟೈಪ್ ಮಾಡ್ತೇನೆ ಅಂತ ಹೇಳಿದ್ದೇನಲ್ಲ, ಹಾಗೆ ಹೇಳಿದ್ರೆ ಎಲ್ಲ ಕಂಪನಿ ನಮಗೆ ಒದಗಿಸ್ತದೆ. ನಾವು ಕೆಲಸ ಮಾಡಿದ್ರೆ ಆಯ್ತು, ಅದರಲ್ಲಿ ನಾವು ಕೆಲಸ ಮಾಡಿದ ಕೋಳಿ ನಮಗೆ ಸಿಗ್ತದೆ. ಸರ್, ಇದು ಊರಿನ ಕೋಳಿಗೂ ಈ ಬ್ರಾಯ್ಲರ್ ಕೋಳಿಗಿರುವ ವ್ಯತ್ಯಾಸ ಎಂತ, ಅಥವಾ ರುಚಿಯಲ್ಲಿ ಏನಾದ್ರು ವ್ಯತ್ಯಾಸ ಇದೆ? ನಮಗೆ ಈ ಕೋಳಿಯಲ್ಲಿ ನಮಗೆ ಮೊಟ್ಟೆ ಸಿಗುವುದಿಲ್ಲ. ಊರಿನ ಕೋಳಿ ಆದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ. ಊರಿನ ಕೋಳಿಗೆ ರೋಗ ಬಾಧೆ ಕಮ್ಮಿ, ಆದರೆ ಇದಕ್ಕೆ ರೋಗ ಬಾಧೆ ತುಂಬಾ ಹೆಚ್ಚು. ಮತ್ತೆ ಇದರ ಮಾಂಸವನ್ನು ಕೂಡ ಕೆಲವರಿಗೆ ಬ್ರಾಯ್ಲರ್ ಬೇಕಾಗ್ತದೆ, ಕೆಲವರು ಊರಿನ ಕೋಳಿಯನ್ನೇ ಇಷ್ಟಪಡ್ತಾರೆ. ಕೋಳಿ ಸಾಕಣೆಯ ಬಗ್ಗೆ ನಿಮ್ಮ ಒಂದು ಮಾತುಗಳೇನು? ಸಣ್ಣ ಪ್ರಮಾಣದಲ್ಲಿ ಕೃಷಿ ಎಲ್ಲ ಇರುವವರಿಗೆ ನಿಮಗೆ ಜಾಗ ಇದ್ರೆ ಒಂದು ಕೋಳಿ ಹೋಮ್ ಹಾಕಿದ್ರೆ ನಿಮ್ಗೆ ಕೂಡ ಲಾಭದಾಯಕ. ನಿಮ್ಗೆ ಬೇಕಾದ ಗೊಬ್ಬರ ನಿಮ್ಗೆ ಮಾಡಬಹುದು, ಮತ್ತು ಇದಕ್ಕೆ ಜಾಸ್ತಿ ಸಮಯ ಕೂಡ ಅಗತ್ಯವಿಲ್ಲ. ದಿನಕ್ಕೆ ಒಂದು 2 ಗಂಟೆ ಒಳಗೆ, ಮ್ಯಾಕ್ಸಿಮಮ್ 2 ಗಂಟೆ ಒಳಗೆ ಟೈಮ್ ನೀವು ಇದಕ್ಕೆ ಒದಗಿಸಿ ಮತ್ತೆ ನಿಮ್ಗೆ ನಿಮ್ಮ ಕೆಲಸಗಳನ್ನು ಮಾಡಬಹುದು. ಆದ ಕಾರಣ ಇದೊಂದು ಕೃಷಿಕರಿಗೆ ಇದೊಂದು ಸೂಕ್ತ ಅಂತ ನನಗೆ ಅನಿಸ್ತದೆ. ಸರ್, ನಿಮ್ಮ ಒಂದು ನಂಬರ್ ಹೇಳುವುದಾ? 9037131157. ಇದುವರೆಗೆ ನಮ್ಮ ಜೊತೆ ಕೋಳಿ ಸಾಕಣೆಯಲ್ಲಿ ತಮ್ಮ ಅನುಭವವನ್ನು ಇದುವರೆಗೆ ನಮ್ಮ ಜೊತೆ ಹಂಚಿಕೊಂಡವರು ಥಾಮಸ್ ವಿಲ್ಸನ್ ಕ್ರಾಸ್ತಾ ಇವರು. ತುಂಬಾ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ಬೇಳದ ಥಾಮಸ್ ವಿಲ್ಸನ್ ಕ್ರಾಸ್ತಾ ಅವರ ಕೋಳಿ ಸಾಕಣೆ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಜನಿ ಭಟ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೂ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ.
जय किसान जय किसान जय किसान किसान वाणी.